ಬೆಳಗಾವಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಗಲಾಟೆ ಕುರಿತು ಮಾಜಿ ಶಾಸಕ ರಮೇಶ್ ಕುಡಚಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ನಿನ್ನೆ ನಡೆದ ಸಭೆಯಲ್ಲಿ ತಾವು ಸಾಮಾನ್ಯ ಕಾರ್ಯಕರ್ತರಿಗೆ ಮಾತನಾಡೋಕೆ ಅವಕಾಶ ನೀಡಬೇಕು ಎಂದು ಮಾತ್ರ ಮನವಿಯನ್ನ ಮಾಡಿದ್ದೆ. ಆದರೆ ತಮ್ಮ ಮಾತನ್ನ ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಉತ್ತರ ಕ್ಷೇತ್ರದ ಶಾಸಕರು ತಮ್ಮ ಪುತ್ರನನ್ನ ಅಧ್ಯಕ್ಷರನ್ನಾಗಿ ಮಾಡುವ ಪ್ರಯತ್ನ ನಡೆಸ್ತಾ ಇರುವ ವಿಷಯದ ಕುರಿತು ನನ್ನೊಂದಿಗೆ ಮಾತಿನ ಚಕಮಕಿಯನ್ನ ನಡೆದಿದ್ದು, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ ಎಂದು ಕುಡಚಿ ಅವರು ತಿಳಿಸಿದ್ದಾರೆ. ಸಭೆಯಲ್ಲಿ ನಡೆದ ಬೆಳವಣಿಗೆಗೆ ಅನಗತ್ಯ ಅರ್ಥವನ್ನ ಕಲ್ಪಿಸಬಾರದು ಎಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಎಂದಾಗಿದೆ ಆದ್ರೆ ನನಗೆ ಗೊತ್ತಾಯ್ತು, ಇವತ್ತು ನಾನು ಹೋಗ್ಲಿಲ್ಲ ಆದ್ರೆ ಮುಂದೆ ಹೋಗೋದು ಸಾಧ್ಯ ಇಲ್ಲ ಅನ್ನೋದು ನನ್ಗೆ ಗೊತ್ತಾಯ್ತು. ಯಾಕಂದ್ರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ. ಜಿಲ್ಲಾ ಮಂತ್ರಿಗಳು ತಮಗೆ ಬೇಕಾದವ್ರನ್ನ ನೇಮಿಸ್ತಾರೆ. ಈ MLAಗಳು ತಮ್ಮ ಮಕ್ಕಳಿಗೆ, ತಮ್ಮ ಅಂತಂಬರಿಗೆ, ಇವ್ರಿಗೆ ಬಿಟ್ಟು. ಕಾಂಗ್ರೆಸ್ ಅಂದ್ರೆ ಇವ್ರು ಏನು ಫ್ಯಾಮಿಲಿ ಇದು? ಇವ್ರಿಗೆ ಅಷ್ಟೇನಾ? ಇದನ್ನ ಮುಗಿಸಬೇಕಾತಂದ್ರೆ ನಾನು ಸಾಮಾನ್ಯ ನಾಗರಿಕನಾಗಿ, ಸಾಮಾನ್ಯ ಕಾರ್ಯಕರ್ತನಿಗೆ ಯಾವಾಗ ಸಿಗ್ಬೇಕು ಸರ್? ನನ್ನ ಸಲುವಾಗಿ ನಾನು ಎಂದು ಕೇಳಿಲ್ಲ. ನಾನು ಇವತ್ತೇನ್ ಕೊಡಬೇಕಾಗಿದೆ, ಏನ್ ಮಾಡ್ತೀರಿ ಸಾಮಾನ್ಯ ಜನರಿಗೆ ಕೊಡಿ. ಏನು ಕಾಂಗ್ರೆಸ್ ಬೆಳೆಸುವಂತ ವ್ಯಕ್ತಿ ಕೊಡಿ. ಏನಾಗಿದೆ ಇವತ್ತು ಕಾಂಗ್ರೆಸ್ ಅಂದ್ರೆ ಬೆಳಗಾವಿ ನಗರದಲ್ಲಿ ಕೇವಲ ಒಂದು ತಮ್ಮ ಸಮಾಜ ಬಿಟ್ರೆ ಮತ್ತೊಂದೇನು ಇಲ್ಲನು ಇವರಿಗೆ. ಸಮಾಜ ಅಂತಂದ್ರೆ ನಾನು ಆ ಸಮಾಜದ ಓಟ್ದಿಂದನೇ ಆರಿಸಿ ಬಂದವನು, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಆದ್ರೆ ನಾನು ಮಾಡಿದಂತ ಕೆಲಸ ಇವತ್ತು ಬೆಳಗಾವಿ ನಗರದಲ್ಲಿ ನೀವು ಕೇಳಬಹುದು. ಏನ್ ಆಗ್ತಿದೆ, ಏನ್ ಮಾಡ್ತೇವೆ ಸರ್. ಸದ್ಯ ಇವತ್ತಿನ ಘಟನೆಗೂ ನಿಮ್ಮ ಬೆಂಬಲಿಗರ ಮೇಲೆ ಹಲ್ಲೆ ಮಾಡೋದು ಏನ್? ನನ್ನ ಬೆಂಬಲಿಗರಿಗೆ ಹಲ್ಲೆ ಮಾಡೋದು ಅಂತಂದ್ರೆ ಅವರು ಇನ್ನೂ ಅವ್ರಿಗೆ ತಮ್ಮ ಮಕ್ಕಳಿಗೆ ಕೊಡಬೇಕನ್ನೋದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ಮಾಡಬಾರ್ದು ಅನ್ನೋದೇ ನಮ್ದು ಉದ್ದೇಶ. ಇದೇ ನೀವು ಕಾಂಗ್ರೆಸ್ ಇದು ಮಾಡಿದ್ರೆ ಮತ್ತೆ ನಮ್ಮ ದಾರಿ ನಮಗೆ, ನಿಮ್ ದಾರಿ ನಿಮಗೆ ಆಗ್ತಿದೆ, ಇಷ್ಟ ಆಗ್ತಿದೆ. ಬೇರೆ ಜನರು ಅವ್ರು ತಮ್ಮ ದಾರಿಗಳು ನೋಡ್ಕೋತಾರೆ. ನಮ್ಮ ಕಾರ್ಯಕರ್ತರು ಇದಕ್ಕೆ ಕೊಡಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೇನೆ ಸ್ವಾಮಿ. ಈಗ ನಿಮ್ಮ ಬೆಂಬಲಿಗರು ಅಥವಾ ನಿಮ್ಮ ಕಾರ್ಯಕರ್ತರು ಕೆಲವೊಂದಷ್ಟು ಪಡೆಗಳಿದಾವೆ, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ನಾನು ಇವತ್ತು ಕಾರ್ಯಕರ್ತರ ತಗೊಂಡು ಬಂದಿದ್ರೆ ಆ ಜನರಲ್ಲಿ ಇರ್ತಿರ್ಲಿಲ್ಲ. ನಾನು ಕೇವಲ 3 ಜನರು ಮಾತ್ರ ಓದಿದ್ದೆ. ಇದನ್ನ ಒಂದು ಅರ್ಥ ಮಾಡ್ಕೊಳ್ಳಿ. ಅವರು ತಮ್ಮ ಗುಂಡಾಗಳನ್ನು ತಗೊಂಡು ಬಂದಿದ್ರೆ, ನಾನು ತಗೊಂಡು ಬಂದಿದ್ರೆ, ನಾನು 2 ಸಲ MLA, 25 ವರ್ಷ ಕಾರ್ಪೊರೇಟರ್, 2 ಸಲ ಮೇಯರ್, ಬುಡಾ ಚೇರ್ಮನ್ ಆಗಿ ಇವತ್ತು ಏನ್ ಕಾಂಗ್ರೆಸ್ ಆಫೀಸ್ ನಲ್ಲಿ